ಸರ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ ಒಳ್ಳೆ GPS ಪೊಸಿಷನ್ ಹಿಡಿದಿದ್ದೀರ. ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ, ಅದಕ್ಕೆ ಮೇಡಮ್ ಸರ್ ನಮ್ದವ್ರದ್ದು ತುಂಬಾ ಲವ್ ಹೇಟ್ ರಿಲೇಶನ್ಶಿಪ್ ಸರ್. ಈಗಪ್ಪ ನಾನಂತ ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ ಸರ್. ಥ್ಯಾಂಕ್ ಯು. ಅಂಡ್ ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು, ನಿಮ್ಮನ್ನ ನೋಡ್ಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ಬನ್ನಿ, ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ. ಹುಚ್ಚಾಲೆ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿದೆ? ಥ್ಯಾಂಕ್ ಯು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಸರ್ಗೆ ಹಾಗೇನೆ ಪ್ರಶಾಂತ್ ಸರ್ಗೆ. ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕೂಡ ನಡೆಯುತ್ತಾ, ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು. ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಸುದೀಪ್ ಅವರು ಕೂಡ, ಅವರ ಅಭಿಮಾನಿಗಳೇ ನಾವು ಕೂಡ, ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಜೆನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ? ಇದು ನನಗಲ್ಲ, ನಿಮಗೆ. ಅಲ್ಲ ಸರ್, ನಿಮ್ಗೂ ಇದೆ, ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತ. ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು. ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಬೆಟ್ರ? ಇಬ್ರು ಹೇಳ್ಬೇಕು ಸರ್. ಅದೇಂಗಾಗುತ್ತೆ, ಯಾರೊಬ್ಬರೇ ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು, ಹಾಗೇನೆ ಅವ್ರು ಹೇಳಿ. ನೀವು ನನ್ನ ಫ್ಯಾನಾ? ಆಫ್ಕೋರ್ಸ್ ಸರ್, ನಾನು ಮಾತಾಡ್ತೀನಿ ಬಿಡಿ ಸರ್. ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ, ನಾನು ಮಾತಾಡ್ತಾ ಇದ್ದೀನಿ ಇರಿ. ನೀವು ಹೇಳಿ ಸರ್, ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರೆ? ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಾವು ಮನೆ ಶಿಫ್ಟ್ ಆಗಲ್ಲ. ಇವರಿಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ, do you think without those legal, and they have the best, one of the big, all these corporate companies are the one of the biggest legal teams. ಆ ಲೀಗಲ್ ಟರ್ಮ್ಸ್ ಇಲ್ಲದೆ, ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ, ಒಂದು ಜನರೇಟರ್ ಕೂಡ ಒಳಗೆ ತೊಗೊಂಡು ಹೋಗಲ್ಲ ಯಾರು. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡನ್ನ ಲೀಸಿಗೆ ತೊಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅದು ನಡೀತಾ ಇರೋದು. ಇಲ್ಲ ಅಂತಂದರೆ ದೇಸ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರೂ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್ಂಟ್. ಓಕೆ, ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀರಾ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗಿದೆ. ಎಲ್ಲ ಸುದೀಪ್ ಸರ್, ನನ್ನ ಕ್ವೆಶ್ಚನ್ ನಿಮಗೆ, ಟಿವಿ ಚಾನೆಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ, ಮತ್ತೆ ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತೀವಿ. ಕರೆಕ್ಟಾ ಸರ್? ಹಂಗೆ ನೋಡಿದ್ರೆ ಲಾಸ್ಟ್ ಇಯರ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದೇವೆ. ಅದು ಹೇಳಿದ್ರು ಅವರು ಇಷ್ಟು ಪರ್ಸೆಂಟ್ ಮಾತ್ರ ಅಂತ. ಇಲ್ಲ ಅನ್ಸಿ ತುಂಬಾ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅದೇ ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರೆ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದ ಕಾರಣಗಳು ಜಾಸ್ತಿ ಇರುತ್ತೆ. ಈಗ ನಾವು ಸೀರಿಯಲ್ ಇರ್ಬೋದು, ಯಾವುದೋ ಒಂದು ಸೀರಿಯಲ್ ಒಂದು ಈ ಥರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿರ್ತಾರೆ. ರಿಯಾಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ತೊಗೊಳ್ತೇವೆ, ರೂಟ್ ತೊಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮೇಲೆ ಮಾಡಿದ್ದಾರೆ, ಹಂಗೇನಿಲ್ಲ. ಅದು ವೆಯ್ಟ್ ಮಾಡಿ, ಅದು ಗೊತ್ತಾಗುತ್ತೆ ನಿಮಗೆ. ಸರ್, ನನ್ನೊಂದು ಕ್ವಶನ್ ಮನೋಜ್ ಅಂತ ಸರ್. ಈ ಸಲ ಸೀಸನ್ 1 ಸೀಸನ್ 11 ವರೆಗೂ ನೋಡಿದೀನಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ? ವಿನ್ನರ್ ಪ್ರೈಸ್ ಅಮೌಂಟ್ ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ ಒಂದು ಕ್ರೋರ್ಗೆ ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ ಅಂತ? 50 lakh ಬಿಟ್ಟು ತುಂಬ ಅದರ್ ಬೇರೆ ಪ್ರೈಸ್ ಮನಿಗಳು ವಿನ್ ಆಗ್ತಾರೆ. 50 lakhs ಅಂತಾನೆ ಅಲ್ಲ, ಈ ಲಾಸ್ಟ್ ಸೀಸನಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಆ ಪ್ರೈಸ್ ಮನಿ ಅಂತ ಇನ್ಕ್ರೀಸ್ ಆಗಿದೆ. ಹಂಗೆ ನೋಡಿದ್ರೆ ಓವರ್ ಆಲ್ ಬಂದಾಗ ಇನ್ಕ್ರೀಸ್ ಅಂತೂ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತವೆ ಚೇಂಜಸ್. ಸುದೀಪ್ ಸರ್, ಇಲ್ಲಿ ನನ್ನ ಕ್ವಶನ್ ಸುದೀಪ್
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.